ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ನನ್ನ ಮಗಳಿಗೆ ಅಂತ, ಅವಳು 4 ಇಯರಲ್ಲಿದ್ದಾಗ, ಅಂದರೆ ಅವಳು 4th ಇಯರ್ ಬರ್ತಡೆಗೆ ಅಂತ ಫೋಟೋಶೂಟ್ ಮಾಡಿಸಿದ್ದೆ. ಸೊ ಅವಳಿಗೆ ಇನ್ನೇನು 5th ಇಯರ್ ಆಗ್ತಿದೆ. ಸೊ ನಾನು ಈ ಫೋಟೋಗಳನ್ನೆಲ್ಲ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ನೀವು ಯಾರಾದರೂ ನಿಮ್ಮ ಮಗಳಿಗೆ ಈ ಥರ ಏನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಯೂಸ್ ಆಗುತ್ತೆ. ಯಾವ ಥರ ರೆಡಿ ಮಾಡ್ಬೋದು, ಯಾವ ಥರ ಕಾಸ್ಟ್ಯೂಮ್ ಹಾಕ್ಬೋದು, ಯಾವ್ಯಾವ ಥರ ಪೋಸಸ್ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇದನ್ನು ಶೇರ್ ಮಾಡ್ಕೋತಿದ್ದೀನಿ. ನನಗೆ ನನ್ನ ಮಗಳಿಗೆ ತುಂಬ ಟ್ರೆಡಿಷ್ನಲ್ ರೆಡಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಅಂತ ನಾನು ಅವ್ಳಿಗೊಂದು ಗ್ರೀನ್ ಲೆಹಂಗಾ ಕೂಡ ಸ್ಟಿಚ್ ಮಾಡಿಸಿದ್ದೆ. ಆ ಟೈಮಲ್ಲಿ ದುಪ್ಪಟ್ಟ ಸಪ್ರೇಟ್ ತೊಗೊಂಡಿದ್ದೆ, ಒಂದು ಸ್ಯಾರಿಲಿ ಬ್ಲೌಸು ಮತ್ತು ಕೆಳಗಡೆ ಲೆಹಂಗಾ ಸ್ಟಿಚ್ ಮಾಡಿಸಿದ್ದೆ. ಅದಂತೂ ಅವಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದನ್ನೇ ಮೇನ್ ಕಾಸ್ಟ್ಯೂಮಾಗಿ ನಾನು ಡಿಸೈಡ್ ಮಾಡಿದ್ದಿದ್ದು, ಫೋಟೋಶೂಟ್ ಅದರಲ್ಲೇ ಮಾಡಿಸ್ಬೇಕು ಅಂತ. ಅದರ ಜೊತೆಗೆ ನಾನು ಬರ್ತಡೆಗೆ ಅಂತ 2 ಡ್ರೆಸ್ಸಸ್ ತೊಗೊಂಡಿದ್ದೆ. ಸೊ ಅದನ್ನು ಸೇರಿಸಿ, ಮತ್ತು ಒಂದು ವೆಸ್ಟರ್ನ್ ಇರಲಿ ಅಂತ ಒಂದು ಜೀನ್ಸು ಮತ್ತು ಇನ್ನೊಂದು ಟಾಪ್ ಇತ್ತು. ಸೊ ಅದನ್ನು ಒಟ್ಟು 4 ಕಾಸ್ಟ್ಯೂಮಲ್ಲಿ ನಾನು ಅವಳಿಗೆ ಫೋಟೋಶೂಟ್ ಮಾಡಿಸಿದ್ದಾಗ ಮಕ್ಕಳನ್ನ ಆ ರೀತಿ ರೆಡಿ ಮಾಡಿ ನೋಡೋದೇ ಒಂದು ಚೆಂದ. ನನಗಂತೂ ಅವ್ಳು ಗ್ರೀನ್ ಕಾಸ್ಟ್ಯೂಮ್ ಫೋಟೋಸ್ ಅಂತೂ ಈಗಲೂ ತುಂಬ ಫೇವ್ರೇಟು. ಏನೇ ಆಗಲಿ, ತಮ್ಮ ಮಕ್ಕಳು ಹೆಣ್ಮಕ್ಳುಗಳಿಗೆ ಆ ರೀತಿ ಚೆಂದ ರೆಡಿ ಮಾಡಿ ನೋಡೋಕ್ಕೆ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಸೊ ನನಗಂತೂ ಈಗಲೂ ನಮ್ಮ ಮನೇಲಿ ಅದರದ್ದೇ ಒಂದು 2-3 ಫೋಟೋ ಫ್ರೇಮ್ಸ್ ಆ ಡ್ರೆಸ್ಸದೇ ಇದೆ. ನನಗೆ ಈಗಲೂ ಕೂಡ ತುಂಬ ಫೇವ್ರೇಟ್ ಕೂಡ. ನಾವೆಷ್ಟೇ ವೆಸ್ಟರ್ನ್ ಡ್ರೆಸ್ ಹಾಕ್ಬೋದು, ಎಷ್ಟೇ ಪಾರ್ಟಿ ವೇರ್ಸ್ ಹಾಕ್ಬೋದು, ಯಾವುದೇ ಗೌನ್ ಹಾಕ್ಬೋದು, ಏನಾದರೂ ಹಾಕ್ಬೋದು, ಬಟ್ ಮಕ್ಕಳನ್ನ ನೋಡೋಕ್ಕೆ ಚೆಂದ ಅನ್ಸೋದು ನಮ್ಮ ಟ್ರೆಡಿಷ್ನಲ್ ವೇರಲ್ಲೇ ಅಲ್ವಾ. ಸೊ ನನಗೂ ಕೂಡ ಹಾಗೇ, ನನಗೆ ಈಗಲೂ ಕೂಡ ಅವಳಿಗೆ ಟ್ರೆಡಿಷ್ನಲ್ ವೇರಲ್ಲೇ ರೆಡಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಟ್ರೆಡಿಷ್ನಲ್ ವೇರಲ್ಲಂತೂ ಹೆಣ್ಮಕ್ಳು ದೇವತೆ ಥರ ಕಾಣ್ತಾರೆ. ಅದು ಹಾಕ್ಕೊಂಡು, ಆ ಜುಮ್ಕಿ ಹಾಕ್ಕೊಂಡು, ಸರ ಹಾಕ್ಕೊಂಡು, ಆ ಲಂಗ ಬ್ಲೌಸ್ ಹಾಕ್ಕೊಂಡು, ಒಂದು ದಾವಣಿ ಹಾಕ್ಕೊಂಡ್ಬಿಟ್ರಂತೂ ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು ಆ ರೀತಿ ಕಾಣ್ತಿರ್ತಾರೆ. ನನ್ನ ಮಗಳು ಕೂಡ ಅಷ್ಟೇ, ಅದ್ರಲ್ಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು. ಸೊ ಇವಾಗ ಏನೆಲ್ಲ ಫೋಟೋ ಬರ್ತಿದೆಯಲ್ಲ, ಅದೆಲ್ಲ ಅವಳದು ಬರ್ತ್ಡೇ ಡ್ರೆಸ್ ಆಗಿರುತ್ತೆ. ಸೊ ಒಂದೇ ಡ್ರೆಸ್ಸಲ್ಲಿ ಏನು ಫೋಟೋಶೂಟ್ ಮಾಡಿಸೋದು ಅಂತ ನಾನು 4 ಕಾಸ್ಟ್ಯೂಮಲ್ಲಿ ಕೂಡ ಫೋಟೋಶೂಟ್ ಮಾಡಿಸಿದ್ದೆ. ಸೊ ಇದು ಮೇನ್ ಬರ್ತ್ಡೇ ಡ್ರೆಸ್ಸು. ಇದನ್ನು ಹಾಕಿ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೆ ಆ ಟೈಮಲ್ಲಿ ಅವಳಿಗೆ. ಕೆಲವೊಂದಷ್ಟು ಫೋಟೋಸು, ಕೆಲವೊಂದಷ್ಟು ವೀಡಿಯೋಸ್ ನನ್ನ ಹತ್ರ ಇತ್ತು. ಸೊ ಅದಕ್ಕೆ ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ. ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ರೀತಿ ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣ್ತಾರೆ, ಯಾವ ರೀತಿ ಮಾಡಿಸ್ಬೋದು ಅನ್ನೋದಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ. ಸೊ ನೀವು ವೆಸ್ಟರ್ನಲ್ಲಿ ಬೇಕಾದರೂ ಮಾಡಿಸ್ಕೋಬೋದು, ಟ್ರೆಡಿಷ್ನಲ್ ಬೇಕಾದರೂ ಮಾಡಿಸ್ಕೊಬೋದು. ನೋಡಿ, ಈ ಡ್ರೆಸ್ ನಾನು ಹೇಳಿಲ್ವ, ಟ್ರೆಡಿಷ್ನಲ್ ವೇರಲ್ಲಂತೂ ಸೂಪರ್ ಕಾಣ್ತಾರೆ ಅಂತ. ಸೊ ನನ್ನ ಮಗಳು ಕೂಡ ಅಷ್ಟೇ ಟ್ರೆಡಿಷ್ನಲ್ ವೇರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಮತ್ತು ನಾವು ಲೊಕೇಶನ್ ಕೂಡ ಎಲ್ಲಿ ಫೋಟೋಶೂಟ್ ಮಾಡ್ತಾರಲ್ವ ಅಲ್ಲಿಗೆ ಹೋಗಿ ಮಾಡಿಸಿದ್ವಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು. ಸೊ ಈಗ ಕೆಲವೊಂದಷ್ಟು ವೀಡಿಯೋಸ್ ಇದೆ ನನ್ನ ಹತ್ರ, ವೀಡಿಯೋ ಕ್ಲಿಪ್ಪು ರೀಲ್ಗೆ ಅಂತ ತೊಗೊಂಡಿದ್ದು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಯಾವ್ಯಾವ ಥರ ಇದೆ ಅಂತ. ಹೇಗೆ ಕಾಣ್ತಿದ್ದಾಳೆ ಎಲ್ಲ ಔಟ್ಫಿಟ್ಸಲ್ಲಿ ಅಂತ ಕಮೆಂಟ್ ಮಾಡಿ. ಮತ್ತು ಯಾವುದು ನಿಮಗೆ ಬೆಸ್ಟ್ ಅನ್ನಿಸ್ತು, ಯಾವುದ್ರಲ್ಲಿ ತುಂಬ ಮುದ್ದಾಗಿದ್ದಾಳೆ ಅನ್ನೋದನ್ನು ಕೂಡ ನನಗೆ ಹೇಳಿ. ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟೋದೇ ಒಂದು ಪುಣ್ಯ ಅಂತಾರೆ. ಅದರಲ್ಲಿ ಅವರನ್ನ ಈ ರೀತಿ ಚೆಂದ ರೆಡಿ ಮಾಡಿ ನೋಡೋದು ಇನ್ನೊಂದು ಪುಣ್ಯ ಅಂತ ನನಗನ್ಸುತ್ತೆ. ನಾನು ಯಾವಾಗಲೂ ಅಷ್ಟೇ, ನನ್ನ ಮಗಳನ್ನ ಯಾವಾಗಲೂ ಚೆನ್ನಾಗಿ ರೆಡಿ ಮಾಡೋಕ್ಕೇ ಇಷ್ಟಪಡ್ತೀನಿ. ಅವಳು ನೋಡೋಕೆ ಕೂಡ ಮುದ್ದಾಗಿದ್ದಾಳೆ. ಸೊ ನಾನು ಅಷ್ಟೇ ಅವಳನ್ನ ಯಾವಾಗಲೂ ಚೆನ್ನಾಗಿ ರೆಡಿ ಮಾಡಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅವಳಿಗೂ ಅಷ್ಟೇ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಅವಳು ಮನೇಲಿ ಸಿಂಪಲ್ಲಾಗಿದ್ರೂ ಕೂಡ ಅವಳಿಗೆ ಮ್ಯಾಚಿಂಗ್ ಏರ್ ಬ್ಯಾಂಡ್ ಅಂತೆ, ಮತ್ತು ಮ್ಯಾಚಿಂಗ್ ಡ್ರೆಸ್ಸಸ್ ಅಂತೆ, ಇದನ್ನೇ ಹುಡುಕ್ತಾ ಇರ್ತಾಳೆ. ಅವಳಿಗೂ ತುಂಬ ರೆಡಿಯಾಗಿರೋದೇ ಇಷ್ಟ. ನನಗೂ ಅವಳನ್ನ ಈಗ ಏನಾದರೂ ಯಾವುದಾದ್ರು ಫೆಸ್ಟಿವಲ್ ಬಂದರೆ ಅವಳಿಗೆ ಹೊಸ ಡ್ರೆಸ್ ಅಂತ ತೊಗೋತೀನಿ. ಹೊಸ ಡ್ರೆಸ್ಸು, ಬ್ಯಾಂಗಲ್ಲು, ಅವಳಿಗೆ ಏನೇನು ಬೇಕು ಎಲ್ಲ ಕೊಡಿಸಿ. ನಾವು ಫೆಸ್ಟಿವಲ್ಗೆ ನಾವು ಹೊಸ ಬಟ್ಟೆ ತೊಗೋತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅವಳಿಗಂತೂ ಕಂಪಲ್ಸರಿ ಹೊಸ ಬಟ್ಟೆ ಇದ್ದೇ ಇರುತ್ತೆ. ಆ ಫೆಸ್ಟಿವಲ್ ದಿನ ಹಬ್ಬದ ಜೊತೆ, ದೇವ್ರ ಪೂಜೆ ಜೊತೆ ಅವಳನ್ನೂ ರೆಡಿ ಮಾಡಿ ಅವಳು ಮನೆ ತುಂಬ ಓಡಾಡೋದು ನೋಡೋದೇ ತುಂಬ ಚೆಂದ ಅನಿಸುತ್ತೆ. ಹೆಣ್ಮಕ್ಳೇ ಹಾಗೆ ಅಲ್ವಾ, ಅವರು ತುಂಬ ಅಂದರೆ ಚೆನ್ನಾಗಿ ರೆಡಿಯಾಗಿ ಕಾಲ್ಗೆಜ್ಜೆ ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ಅದನ್ನು ಕಾಲ್ಗೆಜ್ಜೆ ಸೌಂಡು, ಅವ್ರ ಮನೆ ತುಂಬ ಓಡಾಡ್ತಿರೋದು, ಅವ್ರ ಮಾತು, ಅದೆಲ್ಲ ಕೇಳೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಮಕ್ಕಳು ಹುಟ್ಟಿದ್ಮೇಲಂತೂ ನಮ್ಮ ಮೊಬೈಲ್ ತುಂಬ ಮಕ್ಕಳು ಫೋಟೋಗಳೇ ಇರುತ್ತಲ್ವ. ನನ್ನ ಮೊಬೈಲಲ್ಲಂತೂ ಅದೆಷ್ಟು ಅವಳು ಹುಟ್ಟಿದಾಗಿಂದ ಇಲ್ಲಿವರೆಗೂ ಅದೆಷ್ಟು ಫೋಟೋ ತೊಗೊಂಡಿದ್ದೀನೋ, ಎಷ್ಟು ಸಾವಿರ ಫೋಟೋಸ್ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ. ಪ್ರತಿದಿನ ಪ್ರತಿನಿತ್ಯ ಏನಾದರೂ ಫೋಟೋನೋ, ಅವಳು ರೆಡಿ ಆಗಲಿ, ರೆಡಿ ಆಗದೇ ಇರಲಿ, ಯಾವುದೋ ಒಂದು ಕ್ಯೂಟ್ ಮೂಮೆಂಟ್ಸ್ ಇರಲಿ, ಅವಳು ಸುಮ್ಮನೆ ಇದ್ರೂ, ಏನೂ ರೆಡಿ ಆಗಿಲ್ಲ, ಮನೇಲಿರೋ ಡ್ರೆಸ್ಸಲ್ಲೇ ಇದ್ರೂ ಕೂಡ ನಾನು ಫೋಟೋ ತೆಗಿತಾನೆ ಇರ್ತೀನಿ. ಆ ಥರ ಲೆಕ್ಕ ಹಾಕ್ಕೊಂಡ್ರೆ ಒಂದು ಎಷ್ಟು ಸಾವಿರ ಫೋಟೋಸ್ ಇದೆಯೋ ಗೊತ್ತಿಲ್ಲ ಅವಳದು.
ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮದು ಒಂದು ಫೋಟೋ ಇರೋದೇ 2 ಫೋಟೋ ಇರೋದೇ ಹೆಚ್ಚು. ಬಟ್ ಈಗ ಹಂಗಲ್ಲ, ಎಲ್ಲರ ಮೊಬೈಲಲ್ಲಿ ಅವ್ರವ್ರ ಮಕ್ಕಳು ಫೋಟೋ ಅಂತೂ ತುಂಬಿರುತ್ತೆ. ಸೊ ಈ ಥರ ಸ್ಪೆಷಲ್ ಒಕೇಶನ್ ಬಂದಾಗ ಲಾಸ್ಟ್ ಟೈಮ್ ನನಗೆ ಎಸ್ಪೆಷಲಿ ಅನಿಸಿದ್ದು, ನಾನು ಅವಳಿಗೆ ಒಂದು ಟ್ರೆಡಿಷ್ನಲ್ ವಿಯರ್ ಹಾಕಿ ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ. ಅದಕ್ಕೆ ಮುಂಚೆ ಅವಳ ಹತ್ರ ನಾನು ಯಾವುದೇ ಫೋಟೋ ಶೂಟ್ ಅಂತ ಮಾಡಿಸಿಲ್ಲ, ಫಸ್ಟ್ ಬರ್ತಡೇಲಿ ಫೋಟೋ ತೆಗ್ಸಿದ್ದಷ್ಟೇ. ಅದಾದಮೇಲೆ ನಾರ್ಮಲ್ ನಾವು ಮೊಬೈಲಲ್ಲೇ ಫೋಟೋ ತೊಗೋತಿದ್ವಿ. ಆದರೆ ನನಗೆ ಒಂದು ಲೆಹಂಗ ಹಾಕಿ ಈ ಥರ ಒಂದು ಟ್ರೆಡಿಷ್ನಲ್ ಆಗಿ ಅವಳನ್ನ ರೆಡಿ ಮಾಡಿ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಅದಕ್ಕೆ ಅಂತ ನಾನು ಲಾಸ್ಟ್ ಇಯರ್ ಬರ್ತಡೇ ಮಾಡಿಸಿದ್ದೆ. ಸೊ ಇವಾಗ ಮತ್ತೆ ನೆಕ್ಸ್ಟ್ ಬರ್ತಡೇ ಬರ್ತಿದೆ, ಅವಳದು ಡಿಸೆಂಬರ್ 28 ಬರ್ತಡೇ ಇದೆ. ಸೊ ಅದಕ್ಕೆ ಈ ಸಲ ನಾನೇನು ಫೋಟೋಶೂಟ್ ಅಂತ ಮಾಡಿಸ್ತಿಲ್ಲ. ಬಟ್ ಈಗ ಮತ್ತೆ ಯಾವುದಾದ್ರು ಮತ್ತೆ ಸಂಕ್ರಾಂತಿ ಹಬ್ಬ ಬರುತ್ತಲ್ವ, ಅದಕ್ಕೂ ಕೂಡ ನಾನು ಈ ಥರ ಲಂಗ ಬ್ಲೌಸ್ ಹೊಲಿಸ್ತೀನಿ.